ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಈಸಿ ಆಗಿರುವಂಥ ಒಂದು ಬಾರ್ಡರ್ ಡಿಸೈನ್ ಹಾಕೋದಕ್ಕೆ ಅಂತ ನೋಡೋಣ ಬನ್ನಿ. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗೋಗುತ್ತೆ. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಡಾರ್ಕ್ ಗ್ರೀನ್ ಹಾಗೂ ಮೆರೂನಲ್ಲಿ ಇದೆ. ಈ ರೀತಿ ಪಲ್ಲು ಕಲರ್ ಬಂದುಬಿಟ್ಟು ಮೆರೂನಲ್ಲಿ ಇದೆ. ನಾನು ಯೂಸ್ ಮಾಡ್ತಾ ಇರೋ ಕ್ರೋಶ ನಂಬರ್ ಬಂದುಬಿಟ್ಟು 11 ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಮೀಡಿಯಮ್ ಸೈಜ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, 6 ಎಳೆ ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 1 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು, ನೋಡಿ ಇವಾಗ ಏನು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ 2 ಒಂದು ಮಾಡ್ಕೊಳ್ಳೋಣ. ನೋಡಿ, ಮತ್ತೆ 2 ಆಗುತ್ತಲ್ವ, ಈ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಯಿತು. 2 ಚೈನು, 1 ಡಬಲ್ ಕ್ರೋಶ ಆಗಿದೆ. ಅದಾದಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, 2 ಚೈನನ್ನು ಹಾಕ್ಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಇಲ್ಲೇನಿದೆ ನೋಡಿ, 2 ಚೈನು ಡಬಲ್ ಕ್ರೋಶ ಇದೆ ಅಲ್ವಾ, ಅದ್ರ ಗ್ಯಾಪಿಗೆ ಹೋಗ್ಬಿಟ್ಟು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಈ ರೀತಿ ದಾರನ ಎಳ್ಕೊಂಡು ಬರಬೇಕು. ಕ್ರೋಶ ಮೇಲೆ 3 ದಾರ ಇರುತ್ತಲ್ವ, ಫಸ್ಟ್ 2 ಒಂದು ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಹಾಗೆ ಕ್ರೋಶ ಮೇಲೆ ಏನು ದಾರ ಇದೆ ನೋಡಿ, ಅದನ್ನು ಹಾಗೆ ಇಟ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ರೀತಿ ಮತ್ತೆ ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬರಬೇಕು. ಅವಾಗ 2 ದಾರನ ಒಂದು ಮಾಡಿಕೊಂಡು ಇನ್ನು ಉಳಿದಿರೋದನ್ನು ಹಾಗೆ ಕ್ರೋಶ ಮೇಲೆ ಇಟ್ಕೋಬೇಕು. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಿಗೆ ಹೋಗ್ಬಿಟ್ಟು ಫಸ್ಟ್ 2 ಒಂದು ಮಾಡ್ಕೊಳ್ಳೋಣ. ಅದನ್ನು ಉಳಿದಿರೋ ದಾರನ ಹಾಗೆ ಕ್ರೋಶ ಮೇಲೆ ಬ್ಯಾಲೆನ್ಸ್ ಮಾಡ್ಕೊತ ಹೋಗಬೇಕು. ಅದೇ ರೀತಿ 6 ಸರಿ ನಾವು ಈ ರೀತಿ ಫಸ್ಟ್ 2 ಒಂದು ಮಾಡಿಕೊಂಡ್ರೆ ಇನ್ನು ಉಳಿದಿರೋದನ್ನು ಕ್ರೋಶ ಮೇಲೆ ಹಾಗೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊತ ಹಾಕ್ಕೋಬೇಕು. ಆ ರೀತಿಯಾಗಿ 6 ಟೈಮ್ಸ್ ನಾವು ಈ ರೀತಿಯೇ ಮಾಡ್ಕೋಬೇಕು. ನೋಡಿ, ಇದು ಈ ರೀತಿಯಾಗಿ ಬಂದಿರುತ್ತಲ್ವ. ಇವಾಗ ಈ ಕ್ರೋಶ ಮೇಲಿರೋ ದಾರಗಳನ್ನೆಲ್ಲ ಈ ರೀತಿ ಒಂದೇ ಸರಿ ಒಂದು ಮಾಡಿಕೊಂಡು ಇವಾಗ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲಾಕ್ ಆಗುತ್ತೆ. ಅದಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ, 4 ಚೈನ್ಸನ್ನು ಹಾಕ್ಕೊಂಡು ಸ್ವಲ್ಪ ಡಿಸೈನ್ ಎಷ್ಟಿದೆ ನೋಡಿ ಅಷ್ಟೇ ಮಾತ್ರ ಈ ರೀತಿ ತಿರುಗಿಸ್ಕೊಂಡ್ರೆ ಆಯಿತು. ಅದಾದಮೇಲೆ ಇಲ್ಲೇನು 2 ಚೈನ್ ಇದೆ ನೋಡಿ, ಇಲ್ಲಿ ಬೀಡಕ್ಕಿಂತ ಮುಂಚೆ ಆ 2 ಚೈನ್ ಗ್ಯಾಪಿಗೆ ಇವಾಗ ನಾವು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ನಮಗೆ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಆರ್ಚಿಗೆ ಈ ರೀತಿ ಬರೋದಿಲ್ಲ, ಡಿಸೈನ್ ಸ್ವಲ್ಪ ಚೇಂಜ್ ಅನಿಸುತ್ತೆ. ನೋಡಿ, ಈ ರೀತಿ ಆದಮೇಲೆ ಈ 4 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ದಾರಾನ ಎಳ್ಕೊಂಬಂದಿರ್ತೀವಿ, ಕ್ರೋಶ ಮೇಲೆ 2 ದಾರ ಇರುತ್ತಲ್ವ, ಆ 2 ಒಂದು ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಮತ್ತೆ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬಂದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ ಗ್ಯಾಪಿಗೆ 6 ಟೈಮ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಕಡಿಮೆ ಅಂತ ಅನಿಸಿದರೆ, ಗ್ಯಾಪ್ ಇದೆ ಇನ್ನೂ ಅಂತ ಅನಿಸಿದರೆ ಇನ್ನೂ ಒಂದು ಸಿಂಗಲ್ ಕ್ರೋಶನ ಆ್ಯಡ್ ಮಾಡ್ಕೋಬೋದು. ನೋಡಿ, 6 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಈ ರೀತಿ ಬರುತ್ತೆ ಡಿಸೈನು, ತುಂಬ ಕ್ಯೂಟಾಗಿ ಬರುತ್ತೆ ಡಿಸೈನು. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ನೋಡಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಸ್ಟಾರ್ಟಿಂಗಲ್ಲಿ ನಾವು 2 ಚೈನು ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ. ಇಲ್ಲಿ ಆ ರೀತಿ ಬರೋದಿಲ್ಲ, ಒಂದೇ ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಂಡು ಬೀಡನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಕ್ರೋಶ ಮೇಲೆ ದಾರ ತಗೋಬೇಕು. ಇವಾಗ ಈ ಗ್ಯಾಪು, ಇವಾಗ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರಾನ ಎಳ್ಕೊಂಡು ಬರಬೇಕು. ನೋಡಿ, ಈ ಗ್ಯಾಪಲ್ಲಿ ಹೋಗಬೇಕು. ಈ ರೀತಿಯಾಗಿ ದಾರಾನ ಎಳ್ಕೊಂಡು ಬಂದು
ಫಸ್ಟ್ ಎರಡನ್ನು ಒಂದು ಮಾಡಿಕೊಂಡು ಉಳಿದಿರೋದನ್ನು ಹಾಗೆ ಕ್ರೋಶ ಮೇಲೆ ಇಟ್ಕೋಬೇಕು. ಮತ್ತೆ ಅದೇ ರೀತಿಯಾಗಿ ಕ್ರೋಶ ಮೇಲೆ ದಾರ ತಗೊಳೋದು, ಫಸ್ಟ್ ಎರಡನ್ನು ಒಂದು ಮಾಡಿಕೊಂಡು ಉಳಿದಿರೋದನ್ನು ಹಾಗೆ ಕ್ರೋಶ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಅದೇ ರೀತಿ 6 ಟೈಮ್ಸ್ ನಾನಿಲ್ಲಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಇದೊಂದು ರೀತಿ ಪಫ್ ಡಿಸೈನು ಅಲ್ಲ, ಡಬಲ್ ಕ್ರೋಶನೂ ಅಲ್ಲ ನೋಡಿ, ಒಂದು ರೀತಿ ಫ್ಲ್ಯಾಟ್ ಪಫ್ ಡಿಸೈನ್ ರೀತಿಯಲ್ಲಿ ಬರುತ್ತೆ. ತುಂಬ ಈಸಿಯಾಗಿದೆ, ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಡಿಸೈನು. 6 ಟೈಮ್ಸು ಅದೇ ರೀತಿಯಾಗಿ ನಾನು ಈ ಡಬಲ್ ಕ್ರೋಶ ರೀತಿಯಲ್ಲಿ ಫಸ್ಟ್ ಎರಡನ್ನು ಒಂದು ಮಾಡಿಕೊಂಡು ಇನ್ನು ಉಳಿದಿರೋದನ್ನು ಹಾಗೆ ಕ್ರೋಶ ಮೇಲೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ಎಲ್ಲ ದಾರನೂ ಒಂದು ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ 4 ಚೈನ್ಸನ್ನು ಹಾಕ್ಕೋಬೇಕು. ಸ್ವಲ್ಪ ಡಿಸೈನ್ ಎಷ್ಟಿದೆ ಅಷ್ಟು ಮಾತ್ರ ಈ ರೀತಿಯಾಗಿ ತಿರುಗಿಸ್ಕೋಬೇಕು. ಇಲ್ಲಿ ನೋಡಿ 2 ಡಿಸೈನ್ ನಡುವೆ ಗ್ಯಾಪ್ ಏನಿದೆ ನೋಡಿ, ಇಲ್ಲಿ ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಆದಮೇಲೆ ಇವಾಗ ಏನು 4 ಚೈನ್ ಇದೆ ನೋಡಿ, ಅಲ್ಲಿ ಆ 4 ಚೈನ್ಗೆ ಈಗ ನಾನು 6 ಟೈಮ್ಸ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ 6 ಟೈಮ್ಸ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿಯಾಗಿ ಬರುತ್ತೆ ಡಿಸೈನು. ಒಂದೇ ಸಮ ಇದೇ ರೀತಿಯಾಗಿ ಎಲ್ಲ ಕಡೆನೂ ಹಾಕ್ಕೊತ ಹೋದರೆ ಆಯಿತು. ಅದಾದಮೇಲೆ ನೋಡಿ ಮತ್ತೆ ಕ್ರೋಶ ಮೇಲೆ ದಾರ ತಗೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶದಿಂದ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ ಎರಡನ್ನು ಒಂದು ಮಾಡ್ಕೊಳ್ಳಿ, ಮತ್ತೆ ಎರಡಾಗುತ್ತಲ್ವ, ಈ ಎರಡನ್ನು ಒಂದು ಮಾಡ್ಕೋಬೇಕು. ಅದಾದಮೇಲೆ 2 ಚೈನನ್ನು ಹಾಕ್ಕೋಬೇಕು. ಕ್ರೋಶ ಮೇಲೆ 2 ಚೈನ್ ಹಾಕ್ಕೊಂಡಾದಮೇಲೆ ಬೀಡನ್ನು ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಅದೇ ರೀತಿ ಮತ್ತೆ ಅದೇ ಡಬಲ್ ಕ್ರೋಶಕ್ಕೇ ಈ ರೀತಿ ಫ್ಲ್ಯಾಟ್ ಫ್ಲಫ್ ಡಿಸೈನಲ್ಲಿ ಈ ರೀತಿ 6 ಸರಿ ನಾವು ಮಾಡ್ಕೋಬೇಕು. 2 ನಾನು ಸ್ವಲ್ಪ ಸ್ಲೋ ಆಗಿ ತೋರಿಸಿದ್ನಲ್ವ, ಈ ಆರ್ಚನ್ನು ಸ್ವಲ್ಪ ಫಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ನಾನು ಪೂರ್ತಿ ಡಿಸೈನ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ಈ ರೀತಿಯಾಗಿ 6 ಟೈಮ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಎಲ್ಲ ದಾರನೂ ಒಟ್ಟಿಗೆ ಈ ರೀತಿ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ 4 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿ ಬಟ್ಟೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು 2 ಡಿಸೈನ್ನ ಗ್ಯಾಪ್ ಏನಿದೆ ನೋಡಿ ಇಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮುಂದೆ ತಿರುಗಿಸ್ಕೊಂಡು ಇಲ್ಲೇನು 4 ಚೈನ್ಸ್ ಇದೆ ನೋಡಿ ಅಲ್ಲಿಗೆ 6 ಟೈಮ್ಸು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಸಿಕ್ಸ್ ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ 6 ಟೈಮ್ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಎಡಿಲಾರದೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. 2 ಚೈನು, ಒಂದು ಬೀಡ್ ಹಾಕ್ಕೊಂಡು ಡಬಲ್ ಬೀಡ್ ಲಾಕ್ ಮಾಡಿಕೊಂಡು ಈ ರೀತಿಯಾಗಿ ಬರುತ್ತೆ ಡಿಸೈನು. ನೋಡಿ ನಾನು ಸ್ವಲ್ಪ ಈ ರೀತಿಯಾಗಿ ಹಾಕಿದ್ದೀನಿ ಡಿಸೈನು. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು, ಕೋನ್ ಶೇಪಲ್ಲಿ ಬರುತ್ತೆ. ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಫೈನಲ್ ಲುಕ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ನೋಡಿ. ಈ ಬೀಡ್ ಏನು ಹಾಕಿದ್ದೀನಲ್ವ ಅದ್ರ ಬದಲಿಗೆ ನೀವು ಬೇಕು ಅಂದರೆ ಕ್ರಿಸ್ಟಲ್ಸನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಈ ರೀತಿ ನೋಡಿ ಸೀರೆನ ನಾವು ಫೋಲ್ಡ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಈ ಡಿಸೈನ್ಗೆ ನಾವು 350ಇಂದ 400ವರೆಗೂ ಚಾರ್ಜಸ್ ಮಾಡ್ಬೋದು. ಇದಕ್ಕೆ ಕುಚ್ಚು ಬೇಕು ಅಂದರೂ ಸಹ ನೀವು ಕುಚ್ಚನ್ನು ಕಟ್ಕೋಬೋದು. ನೋಡಿ ಈ ರೀತಿಯಾಗಿ ಬಂದಿದೆ.
ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.